ಹಾಯ್ ಹೆಲೋ ಎಲ್ಲ ಸ್ನೇಹಿತರಿಗೆ ವೆಲ್ಕಮ್ ಬ್ಯಾಕ್ ಟು ಯುವರ್ ಮೈ ಚಾನಲ್. ಇವತ್ತು ವೀಕ್ಷಕರಿಗಾಗಿ ತುಂಬಾ ಯೂಸ್ಫುಲ್ ಆಗೋಂಥದ್ದೊಂದು ಹೇರ್ ಪ್ಯಾಕ್ ತೊಗೊಂಬಂದಿರಿ. ಆಲ್ರೆಡಿ ಒಂದು ಹೇರ್ ಪ್ಯಾಕ್ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ವೀಕ್ಷಕರು, ಎಲ್ಲರೂ ಕೂಡ ನೋಡ್ಬೋದು. ಇನ್ನೊಂದು ಯಾವ ರೀತಿ ಮಾಡ್ಕೋಬೋದು ಅಂತ ತೋರಿಸ್ತಾ ಇದ್ದೀನಿ. ಇದು ಕೂಡ ನೋಡ್ತಾ ಇರ್ಬೋದು, ನಿಮ್ಮ ಮನೆ ಹತ್ತಿರ ಕೂಡ ಈ ರೀತಿ ಸದಾ ಪುಷ್ಪ ಹೂವಿನ ಎಲೆ ಗಿಡಗಳು ಇದ್ದೇ ಇರುತ್ತೆ. ಇದು ನೋಡಿ, ಏನು ಬೆಳೆಸ್ಬೇಕಂತೇನು ನಾವು ಏನು ಕಷ್ಟಪಡುವಂಥದ್ದು ಏನು ಅವಶ್ಯಕತೆ ಇಲ್ಲ. ಅದು ನಾರ್ಮಲಿ ಎಲ್ಲರ ಮನೆ ಹತ್ತಿರ ಕೂಡ ಬೆಳೀತಾನೆ ಇರುತ್ತೆ. ಹಾಗಾದರೆ ನೀವು ಕೂಡ ಈ ರೀತಿ ನಿಮ್ಮ ಹತ್ರ ಮನೆ ಹತ್ತಿರ ಕೂಡ ಕೆಂಪು ಇರಲಿ ಬಿಳಿ ಹೂವಿನ ಗಿಡ ಇದ್ದರೆ ಖಂಡಿತವಾಗಿ ಅದರ ಎಲೆಗಳು ಹೂವುಗಳು ಕಳ್ಕೊಂಡು ಬರಬೇಕು. ಈ ಹೂವಿನ ಎಲೆ ಎಷ್ಟೆಲ್ಲ ಯೂಸ್ ಮಾಡ್ಕೋಬೋದಂತ ನಿಮಗೂ ಕೂಡ ತೋರಿಸ್ತೀನಿ. ಈ ರೀತಿ ಕೂಡ ನೀವು ಬಳಸ್ಕೋಬೋದಂತ ನೀವು ಕೂಡ ವಿಡಿಯೋ ಮುಖಾಂತರ ನೋಡಿ. ಇಷ್ಟ ಆದರೆ ನೀವು ಕೂಡ ಟ್ರೈ ಮಾಡ್ಬೋದು. ಹಾಗಾದರೆ ನೋಡಿ, ನಾನು ಇವಾಗ ಬಿಳಿ ಹೂವಿನ ಮತ್ತು ಎಲೆ ಮತ್ತು ಹೂವು ಎರಡೂ ಕೂಡ ಚೆನ್ನಾಗಿ ಕಡ್ಕೊಂಡು ಬರ್ತಾಯಿದ್ದೀನಿ. ಫಸ್ಟ್ ಇದರಲ್ಲಿ ನೋಡಿ, ಕೆಂಪು ಹೂವು ಕೂಡ ಇರುತ್ತೆ, ಬಿಳಿ ಹೂವು ಕೂಡ ಇರುತ್ತೆ. ಇದರಲ್ಲಿ ಒಂಥರ ಹಲವಾರು ರೀತಿ ಪ್ರಕಾರದಲ್ಲಿ ಹೂವುಗಳು ಕಲರಾಗಿ ಬಿಡ್ತಾ ಬರುತ್ತೆ. ನಾನಿವಾಗ ಬಿಳಿ ಹೂವು ಮತ್ತು ಎಲೆ ತೊಗೊಂಡಿದ್ದೀನಿ. ಅದರ ಜೊತೆಗೆ ಸ್ವಲ್ಪ ಕ್ಲೀನಾಗಿ ತೊಳ್ಕೊಂಡು ತೊಗೋಬೇಕು. ಇವಾಗ ನಾನು ಚೆನ್ನಾಗಿ ಕ್ಲೀನಾಗಿ ತೊಳ್ಕೊಂಡು ತಂದಿರುವಂಥ ಹೂವು ಮತ್ತು ಎಲೆ ಪ್ರಮಾಣ, ಹೂವಿನ ಪ್ರಮಾಣ ಎರಡೂ ಕೂಡ ಸಮ ಪ್ರಮಾಣ ಇರಬೇಕು. ಏನು ಸ್ವಲ್ಪ ಕಡಿಮೆ ಜಾಸ್ತಿ ಆದರೂ ಕೂಡ ಪರವಾಗಿಲ್ಲ, ಆದರೆ ಕೂಡ ಹೇಳ್ತೀನಿ, ಎರಡೂ ಕೂಡ ಕರೆಕ್ಟಾಗಿ ತೊಗೊಂಡಿದ್ದೀನಿ ನಾನಿವಾಗ. ಒಂದು ನೋಡಿ, ಒಂದು 18 ಹೂವು ತೊಗೊಂಡಿದ್ದೀನಿ. 18 ಅಂದರೆ 15 ಹೂವು ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ಎಲೆ ಕೂಡ ಅಷ್ಟೇ ತೊಗೋಬೇಕು. ಇದು ಹೂವು ಕೂಡ ನೋಡಿ ಎಷ್ಟು ಚೆನ್ನಾಗಿ ಕಲರ್, ಎಷ್ಟು ನೋಡ್ತಾ ಇರ್ಬೋದು, ಎಷ್ಟು ಬಿಳಿಯಾಗಿರೋದಲ್ವಾ. ನೀವು ಆಮೇಲೆ ಪೂರ್ತಿ ವಿಡಿಯೋ ನೋಡಿ, ನಿಮಗೂ ಕೂಡ ಗೊತ್ತಾಗುತ್ತೆ. ಇವಾಗ ಹೂವು ಮತ್ತು ಎಲೆ ಎರಡೂ ಕೂಡ ಕರೆಕ್ಟಾಗಿ ತೊಗೊಂಡಿರೋವಂಥದ್ದು. ಎಲೆ ಕೂಡ ಚೆನ್ನಾಗಿ ವಾಶ್ ಮಾಡ್ಕೊಂಡು ತೊಗೊಂಡಿದ್ದೀನಿ. ಇವಾಗ ಈ ಎಲೆ ಮತ್ತು ಹೂವು ಯಾವ ರೀತಿ ಬಳಸ್ಕೋಬೋದಂತ ನೀವು ಕೂಡ ನೋಡಿದ್ರೆ ಆಶ್ಚರ್ಯ ಆಗುತ್ತೆ ನಿಮಗೂ ಕೂಡ, ಮತ್ತು ದುಡ್ಡು ಕೂಡ ಸೇವ್ ಆಗುತ್ತೆ ಅನ್ಬೋದು. ಯಾಕಂದರೆ ನಮ್ಮ ಮನೇಲಿ ನಾವು ಬಳಸೋವಂಥ ಏನೆಲ್ಲ ಯಾವ ರೀತಿ ಅಂತ ನಿಮಗೂ ಕೂಡ ತೋರಿಸ್ತಾ ಇದ್ದೀನಿ. ಈ ರೀತಿ ಬಳಸ್ಕೊಂಡ್ರೆ ನಿಮ್ಮ ಮನೇಲಿ ಕೂಡ ದುಡ್ಡು ಖಂಡಿತವಾಗಿ ಸೇವ್ ಆಗುತ್ತೆ. ಹಾಗಿದ್ರೆ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿ ಎಂಡ್ವರೆಗೂ ನೋಡಿ. ನಿಮಗೂ ಕೂಡ ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವಾಗ ನೋಡಿ, ನಾನು ಹೂವು ತೊಗೊಂಡಿದ್ದೀನಿ, ಸದಾ ಪುಷ್ಪ ಹೂವು ಮತ್ತು ಎಲೆ ತೊಗೊಂಡಿದ್ರಿ. ಅದ್ರ ಜೊತೆಗೆ ಒಂದು ಬಟ್ಲಷ್ಟು ನೋಡಿ ಮೆಹಂದಿ ಎಲೆ ಕೂಡ ತೊಗೊಂಡಿರೋದು. ನಾನು ಸಣ್ಣ ಚಿಕ್ಕ ಬೌಲಷ್ಟು ಮೆಹಂದಿ ಎಲೆ ತೊಗೊಂಡಿದ್ದೀನಿ. ಇವಾಗ ಅದು ಎಲೆ ಮತ್ತು ಸದಾ ಪುಷ್ಪ ಹೂವು ಮತ್ತು ಎಲೆ ಅವೆರಡೂ ಕೂಡ ತೊಗೋಬೇಕು. ಇವಾಗ ಏನು ಮಾಡಬೇಕಂದ್ರೆ, ನಾನಿವಾಗ ಸ್ಟವ್ ಮೇಲೆ ಕಬ್ಬಿಣದ ಹಂಚು ಇಟ್ಕೊಂಡಿರೋದು, ಅದರ ಮೇಲೆ ನಾನಿವಾಗ ಎಲೆ ಮತ್ತು ಹೂವು ಎರಡೂ ಕೂಡ ಹಾಕಿ ಸ್ವಲ್ಪ ಹೊತ್ತು ಚೆನ್ನಾಗಿ ನಾನಿವಾಗ ಹುರಿತಾ ಹೋಗ್ತೀನಿ. ಎಲ್ಲಿವರೆಗೂ ಅಂದರೆ, ಇವಾಗ ಇದು ಹೂವು ಮತ್ತು ಎಲೆ ಕಲರ್ ಚೇಂಜ್ ಆಗಬೇಕು, ಅಲ್ಲಿವರೆಗೂ ನಾವು ಸ್ವಲ್ಪ ಹೊತ್ತು ಚೆನ್ನಾಗಿ ಹುರಿತಾ ಇರಬೇಕು. ಇವಾಗ ನೋಡಿ, ನಾನು ಚೆನ್ನಾಗಿ ಸ್ಟವ್ ಮೇಲೆ ಹಂಚಿಟ್ಕೊಂಡಿದ್ದೀನಲ್ವ, ಅದ್ರ ಮೇಲೆ ಹಾಕಿ ಹುರಿತಾ ಇರ್ತೀನಿ. ಎಲ್ಲಿ ತನಕ ಕಲರ್ ಚೇಂಜ್ ಆಗುತ್ತೆ ಅಲ್ಲಿ ತನಕ ನಾವು ಹುರ್ಕೊಳ್ತಾ ಇರ್ತೀನಿ. ಈ ಥರ ನೀವು ಕೂಡ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ನಿಮ್ಗೆ ಯಾವಾಗ ಬೇಕು ಆವಾಗ ನೀವು ಬಳಸ್ಕೋಬೋದು. ಏನಪ್ಪ ಅಂದರೆ, ನಮ್ಮ ತಲೆಯಲ್ಲಿ ಬಿಳಿ ಕೂದಲ ಸಮಸ್ಯೆ, ಹೊಟ್ಟಿನ ಸಮಸ್ಯೆ ಎಲ್ಲರ ತಲೆಯಲ್ಲೂ ಕೂಡ ಇದ್ದೇ ಇರುತ್ತೆ. ಹಾಗೆ ಡ್ಯಾಂಡ್ರಫ್ ಆಗಲಿ, ಮತ್ತು ನಮ್ಮ ತಲೆಯಲ್ಲಿ ಕೂದಲು ಕೂಡ ಜಾಸ್ತಿನೇ ಉದುರ್ತಾ ಇದೆ ಅಂತ ನಾವು ಅಂದ್ಕೊಳ್ತೀವಲ್ವ, ಆವಾಗ ಈ ರೀತಿ ಬಳಸ್ಕೋಬೋದು. ಇವಾಗಿನಂಥ ಜನ್ರೇಷನಲ್ಲಿ ಅಂದರೆ ಎಲ್ರಿಗಾದರೂ ಕೂಡ ಥೈರಾಯ್ಡ್ ಇದ್ರೆ ಸಮಸ್ಯೆ ಇದ್ದರೆ ಕೂಡ ನಿಮಗೂ ಕೂಡ ಕೂದಲು ಉದುರುವಂಥ ಸಮಸ್ಯೆ ಇದ್ದೇ ಇರುತ್ತೆ. ಅವರು ಕೂಡ ಈ ರೀತಿ ಬಳಸ್ಕೋಬೋದು. ತುಂಬಾ ಒಳ್ಳೆಯದು. ಸದಾ ಪುಷ್ಪ ಎಲೆಯಲ್ಲಿ ತುಂಬಾ ಆಯುರ್ವೇದಿಕ್ ಔಷಧಿ ಕೂಡ ಇರುತ್ತೆ. ಹಾಗಾಗಿ ಇದರಲ್ಲಿರುವಂಥ ಎಲೆಯಲ್ಲಿ ಶಕ್ತಿ ತುಂಬಾ ಒಳ್ಳೆಯದು. ಇವಾಗ ಮೆಹಂದಿ ಎಲೆ ಕೂಡ ಹಾಕಿ ನಾನು ಹುರ್ಕೊಂಡು ತೊಗೊಂಡಿದ್ದೀನಿ. ಎಲ್ಲಿವರೆಗೂ ಅಂದರೆ ಮೆಹಂದಿ ಎಲೆ ಕಾಣಿಸ್ತಾ ಇರ್ಬೋದು ನಿಮ್ಗೆ, ಈ ರೀತಿ ಕಪ್ಪು ಆಗ್ತಾ ಬರುತ್ತೆ. ಆಮೇಲೆ ಅದಕ್ಕೆ ನಾನು 1 ಸ್ಪೂನಷ್ಟು ಟೀ ಪುಡಿ ಕೂಡ ಹಾಕ್ಕೊಂಡಿದ್ದೀನಿ. ನೀವು ಯಾವುದಾದ್ರೂ ಟೀ ಪುಡಿ ಕೂಡ ಹಾಕ್ಕೋಬೋದು. ನನ್ನ ಬ್ರ್ಯಾಂಡ್ ಏನಿರ್ತಿಲ್ಲ, ನೀವು ಯಾವುದು ಕೂಡ ಬಳಸ್ಕೋಬೋದು. ಇವಾಗ ಈ 3 ಕೂಡ ಹಾಕ್ಕೊಂಡು ಮತ್ತೆ ಚೆನ್ನಾಗಿ ಹುರಿತಾ ಬನ್ನಿ. ಎಲ್ಲಿವರೆಗೂ ಅಂದರೆ, ನೀವು ನೋಡ್ತಾ ಇರ್ಬೋದು ಸ್ವಲ್ಪ ಕಪ್ಪಗಾಗಬೇಕು, ಅಲ್ಲಿವರೆಗೂ ಹುರಿತಾನೇ ಇರಬೇಕು. ಇವಾಗ ನಾವು ಟೀ ಪುಡಿ ಹಾಕಿ ಇರ್ತೀವಲ್ಲ, ಅದೇನಾಗುತ್ತೆ ಅಂದರೆ ಹುರಿತಾ ಹೋದಾಗ ಈ ರೀತಿ ಹೊಗೆ ಬರ್ತಾ ಹೋಗುತ್ತೆ, ಅದು ಕೂಡ ಕಪ್ಪಗಾಗುತ್ತೆ ನೋಡಿ. ಈ ರೀತಿ ಬಳಸ್ಕೊಳ್ಳೋದಕ್ಕೆ ಯೂಸ್ ಆಗುತ್ತೆ. ಇವಾಗ ನಾನು ಇಷ್ಟು ಕಲರ್ ಚೇಂಜ್ ಆಗಿರೋದು ಇಷ್ಟು ಮಾಡಿಕೊಂಡ್ರೆ ಸಾಕು. ಈ ರೀತಿ ಕಪ್ಪಗಾದರೆ ಸಾಕಾಗುತ್ತೆ. ಟೀ ಪುಡಿ ಹಾಕಿರ್ತೀವಲ್ಲ, ಅದು ಚೆನ್ನಾಗಿ ಕಲರ್ ಬರುತ್ತೆ. ಇವಾಗ ಏನು ಮಾಡಿದ್ದೀನಿ, ಎಲ್ಲ ಕೂಡ ಒಂದು ಪ್ಲೇಟಲ್ಲಿ ತೊಗೋಬೇಕು. ಆಮೇಲೆ ನೋಡಿ, ಒಂದು ಮಿಕ್ಸಿ ಜಾರ್ ತೊಗೊಂಡು ಮಿಕ್ಸಿ ಜಾರಲ್ಲಿ ಸ್ವಲ್ಪ ತಣ್ಣಗಾದ್ಮೇಲೆ ಹಾಕ್ಕೊಳ್ಳಿ. ಬಿಸಿ ಇರುವಾಗ ಮಾತ್ರ ಹಾಕೋದಕ್ಕೆ ಹೋಗಬೇಡಿ, ತಣ್ಣಗಾದ್ಮೇಲೆ ಹಾಕೋಬೇಕು. ಇವಾಗ ಮಿಕ್ಸಿ ಜಾರ್ ಮೇಲೆ ಹಾಕ್ಕೊಂಡಾದ್ಮೇಲೆ ಒಂದು ಪೇಪರ್ ಮುಚ್ಚಳ ಮುಚ್ಚಿ ನಾನು ಇವಾಗ ಮುಚ್ತಾ ಇದ್ದೀನಿ. ಯಾಕಪ್ಪ ಈ ರೀತಿ ಪೇಪರ್ ಮುಚ್ತೀನಿ ಅಂದರೆ, ನಮಗೆ ನೋಡಿ ಮುಚ್ಚಳಕ್ಕೆ ಜಾಸ್ತಿ ಬಂದು ಅಂಟ್ಕೊಂಡು ಕೂತ್ಕೊಳ್ಳುತ್ತೆ, ಆವಾಗ ವೇಸ್ಟ್ ಥರ ಅನಿಸುತ್ತೆ. ಅದಕ್ಕೋಸ್ಕರ ಒಂದು ಪೇಪರ್ ಹಾಕಿ ನಾನು ಯಾವಾಗಲೂ ಮಿಕ್ಸಿ ಮಾಡ್ಕೊಳ್ಳೋದು.
ಈ ರೀತಿ ಏನಾದರೂ ನಾವು ಹೇರ್ ಕಲರ್ ಮಾಡ್ಕೊಂಡ್ರೆ ಈ ರೀತಿ ಖಂಡಿತವಾಗಿ ಟ್ರೈ ಮಾಡಿ, ಟಿಪ್ಸ್ ಯೂಸ್ ಆಗುತ್ತೆ. ಇವಾಗ ನಾನು ಕಬ್ಬಿಣದ ತವೆ ಮತ್ತೆ ತೊಗೊಂಡಿದ್ದೀನಿ. ಅದರಲ್ಲಿ ನಾನು 2 ಸ್ಪೂನಷ್ಟು ಈ ಮಾಡಿರುವಂಥ ಹೇರ್ ಪ್ಯಾಕ್ ಪೌಡ್ರ್ ಅದರಲ್ಲಿ 2 ಸ್ಪೂನಷ್ಟು ಹಾಕ್ಕೊಂಡಿರೋದು. ಅದರಲ್ಲಿ 2 ಸ್ಪೂನಷ್ಟು ಹಾಕ್ಕೊಂಡ್ಮೇಲೆ ಮತ್ತು ಅದಕ್ಕೆ ನಾನು ನೀರು ಕೂಡ ಹಾಕಿದ್ದೀನಿ. ನೋಡಿ ಎಷ್ಟು ಕಪ್ಪು ಆಗ್ತಾ ಇರೋದಂತ ಇವಾಗಲೇ ಗೊತ್ತಾಗ್ತಾ ಇರ್ಬೋದು. ನಾನು ಸ್ಟೋವ್ ಕೂಡ ಅಂಟಿಸಿಲ್ಲ, ಹಾಗೆ ಇಟ್ಕೊಂಡಿರೋದು. ಇವಾಗ ಈ ರೀತಿ ನೀರು ಹಾಕ್ಕೊಂಡು ಚೆನ್ನಾಗಿ ನಮಗೆ ಹೇರ್ ಪ್ಯಾಕ್ ಯಾವ ರೀತಿ ಇರುತ್ತೆ ಅಲ್ವಾ, ಆ ಥರ ಹದ ಮಾಡಿಕೊಂಡು ನೀವು ರೆಡಿ ಮಾಡಿ ರಾತ್ರಿ ಇಡೀ ಬಿಡಬೇಕು ವೀಕ್ಷಕರೇ. ಇದು ಕಬ್ಬಿಣದ ಹಂಚಲ್ಲಿ ರಾತ್ರಿ ಇಡೀ ಬಿಡ್ತೀವಿ, ಅದರಲ್ಲಿ ಮೆಹಂದಿ ಕೂಡ ಹಾಕಿರ್ತೀವಲ್ವ, ಅದು ಒಂಥರ ಶೈನ್ ಥರ ಚೆನ್ನಾಗಿ ಬರುತ್ತೆ ಕಲರು. ನೀವು ಒಂದು ಸರ್ತಿ ಈ ರೀತಿ ರಾತ್ರಿ ಇಡೀ ಬಿಟ್ಟು ಬೆಳಗ್ಗೆ ಹಚ್ಕೊಂಡು ನೋಡಿ, ಖಂಡಿತವಾಗಿ ನಿಮಗೂ ಕೂಡ ಆಶ್ಚರ್ಯ ಆಗುತ್ತೆ. ಯಾಕಂದರೆ ಈ ರೀತಿ ಕೂಡ ಹೇರ್ ಪ್ಯಾಕ್ ರೆಡಿ ಮಾಡಿಕೊಂಡು ನೀವು ಹಚ್ಕೋಬೋದು. ಅದು ಕೂಡ ಹೆಲ್ದಿಯಾಗಿರೋದು, ಕೆಮಿಕಲ್ ವಿತ್ ಹೇರ್ ಪ್ಯಾಕ್ ಅನ್ಬೋದು. ಹಾಗೆ ನೋಡಿ, ನಾನು ಉಳಿದಿರೋಂಥ ಪೌಡ್ರ್ ಇದೆಯಲ್ವ, ಅದೊಂದು ಡಬ್ಬಿಯಲ್ಲಿ ಹಾಕಿ ಇಟ್ಕೊಳ್ತೀನಿ. ನನಗೆ ಯಾವಾಗ ಬೇಕಾಗುತ್ತೆ ಆವಾಗ ರೀತಿ ರೆಡಿ ಮಾಡ್ಕೊಂಡಿರೋಂಥ ಹೇರ್ ಪ್ಯಾಕು ಪೌಡ್ರ್ ರಾತ್ರಿ ಕಲಸಿಟ್ಟು ಬೆಳಗ್ಗೆವರೆಗೆ ಹಚ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊಳ್ತೀನಿ. ಇವಾಗ ನೋಡಿ, ನಾನು ಈ ರೀತಿ ರೆಡಿ ಮಾಡ್ಕೊಂಡು ಇಟ್ಕೊಂಡಿರೋಂಥ ಕಲರ್ ಇದೆಯಲ್ವ, ಇದು ರಾತ್ರಿ ಇಡೀ ಬಿಡಬೇಕು, ಬೆಳಗ್ಗೆ ಹಚ್ಕೋಬೇಕು. ನಾನು ಇವಾಗ ಬೆಳಗ್ಗೆ ಹೊತ್ತಿಗೆ ತೋರಿಸ್ತೀನಿ. ಈ ರೀತಿ ಚೆನ್ನಾಗಿ ಸ್ವಲ್ಪ ಈ ರೀತಿ ಕೈಯಿಂದ ನಾವು ಹಚ್ಕೊಳ್ತಾ ಹೋಗಬೇಕು. ಕೂದಲಲ್ಲಿ ಮಧ್ಯದಲ್ಲೆಲ್ಲ ಪೂರ್ತಿ ಹಚ್ಕೊಳ್ತಾ ಬನ್ನಿ. ತುಂಬಾ ಚೆನ್ನಾಗಿ ಶೈನ್ ಆಗುತ್ತೆ, ಹಾಗೆ ಕಲರ್ ಕೂಡ ಬರುತ್ತೆ. ನಿಮಗೆ ತೋರಿಸ್ತಾ ಇರೋದು ನೋಡಿ, ನಾನು ತಲೆಯಲ್ಲೇ ಹಚ್ಕೊಳ್ತಾ ಇದ್ದೀನಿ. ನನ್ನ ತಲೆಯಲ್ಲಿ ಬಿಳಿ ಕೂದಲು ಮತ್ತು ಹಾಗೆ ಹೊಟ್ಟಿನ ಸಮಸ್ಯೆ ತುಂಬಾ ಇದೆ ವೀಕ್ಷಕರೇ. ಹಾಗಾಗಿ ನಾನು ಇದೇ ಹೇರ್ ಪ್ಯಾಕ್ ಬೆಳಗ್ಗೆ ಹೊತ್ತಿಗೆ ಹಚ್ತಾ ಇದ್ದೀನಿ. ಈ ರೀತಿ ಹಚ್ಕೊಂಡು 1 ಅವರ್ ಆದಮೇಲೆ ನೀವು ತಲೆ ಸ್ನಾನ ಮಾಡ್ಕೊಂಡು ನೋಡಿ, ನೀವು ಕೂಡ ತುಂಬಾ ಇಷ್ಟಪಡ್ತೀರಾ. ಹಾಗೆ ನೀವು ಮನೆಯಲ್ಲಿ ಈ ರೀತಿ ಯಾರಾದರೂ ಬಿಳಿ ಕೂದಲ ಸಮಸ್ಯೆ, ಹೊಟ್ಟಿನ ಸಮಸ್ಯೆ, ಹಾಗೆ ಕೂದಲು ಉದುರುತ್ತಾ ಇದೆ ಅಂದರೆ ಈ ರೀತಿ ನೀವು ಕೂಡ ಅವರಿಗೆ ಹೇರ್ ಪ್ಯಾಕ್ ವಿಡಿಯೋ ಕಳಿಸ್ಬೋದು. ಅವರು ಕೂಡ ನೋಡಿ ಟ್ರೈ ಮಾಡಲಿ. ಈ ರೀತಿ ತುಂಬಾ ಯೂಸ್ಫುಲ್ ಆಗುವಂಥ ಟಿಪ್ಸ್ ನಿಮಗೂ ಕೂಡ ಇಷ್ಟ ಆಗಿದ್ದರೆ ನನ್ನ ವಿಡಿಯೋಕ್ಕೂ ಕೂಡ ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಈ ರೀತಿ ಬಿಳಿ ಕೂದಲಿಗೆ ಕಪ್ಪು ಥರ ಮಾಡ್ಕೊಳ್ಳುವಂಥ ಈ ಯೂಸ್ಫುಲ್ ಆಗುವಂಥ ಟಿಪ್ಸ್ ಅನ್ಬೋದು. ಇವಾಗ ಎಲ್ಲ ಕಡೆ ಈ ರೀತಿ ಅಪ್ಲೈ ಮಾಡಿಕೊಂಡು 1 ಅವರ್ ಅಷ್ಟು ಬಿಟ್ಕೊಂಡು ನನ್ನ ತಲೆ ಸ್ನಾನ ಮಾಡ್ಕೊಂಡು ಬಿಡ್ತೀನಿ. ತುಂಬಾ ಶೈನ್ ಆಗೋ ರೀತಿ ನನ್ನ ತಲೆ ಕೂದಲು ಆಗುತ್ತೆ. ಹಾಗಾದರೆ ಟ್ರೈ ಮಾಡಿ ವೀಕ್ಷಕರೇ. ಹಾಯ್ ಹೆಲೋ ಎಲ್ರಿಗೂ ಕೂಡ ನಮಸ್ಕಾರ ಸ್ನೇಹಿತರೆ, ವೀಕ್ಷಕರೇ. ಬನ್ನಿ, ಹಾಗಿದ್ರೆ ನಾನು ಇವತ್ತು ಸದಾ ಪುಷ್ಪ ಹೂವಿನಿಂದ ಎಲೆಯಿಂದ ಏನಪ್ಪ ಮಾಡ್ಕೋಬೋದು ಅಂತ ನಿಮಗೂ ಕೂಡ ತೋರಿಸ್ಕೊಡ್ತೀನಿ. ನಿಮ್ಮ ಮನೆ ಕೂಡ ಹತ್ತಿರ ಇದ್ದೇ ಇರುತ್ತೆ, ಎಲ್ಲಿ ಬೇಕಾದ್ರಲ್ಲಿ ಸದಾ ಪುಷ್ಪ ಹೂವು ಕೂಡ ಬಂದೇ ಬರುತ್ತೆ. ಏನದಕ್ಕಪ್ಪ ಬೆಳೆಸ್ಬೇಕಂತ ಏನು ಅವಶ್ಯಕತೆ ಕೂಡ ಇಲ್ಲ. ಈ ರೀತಿ ನಿಮ್ಮ ಮನೆ ಕೂಡ ಹತ್ತಿರ ಗಿಡ ಇದ್ದರೆ ಖಂಡಿತವಾಗಿ ವಿಡಿಯೋ ಸ್ಕಿಪ್ ಮಾಡದೆ ನೋಡಿಕೊಂಡು ಹೋಗಿ, ನಿಮಗೂ ಕೂಡ ಯೂಸ್ ಆಗುತ್ತೆ. ಯಾಕಂದರೆ ಎಷ್ಟು ಯೂಸ್ಫುಲ್ ಆಗುವಂಥದ್ದಂತ ನಿಮಗೂ ಕೂಡ ತೋರಿಸ್ಕೊಂಡು ಬರ್ತೀನಿ ಸ್ನೇಹಿತರೆ. ನೋಡ್ತಾ ಇರ್ಬೋದು, ನಮ್ಮ ಮನೆ ಇರುವಂಥ ಹತ್ತಿರ ನಾನು ಗಿಡ ತೊಗೊಂಡಿರೋದು. ಚೆನ್ನಾಗಿ ಬೆಳೆದಿರುವಂಥ ಗಿಡದಲ್ಲಿ ಹೂವುಗಳು ಕೂಡ ಈ ರೀತಿ ಚೆನ್ನಾಗಿ ಬಿಟ್ಕೊಂಡಿರುತ್ತೆ, ಸದಾ ಕಾಲ ಹೂವುಗಳು ಬರ್ತಾನೆ ಇರುತ್ತೆ. ಅದಕ್ಕೆ ಈ ರೀತಿ ನೀವು ಕೂಡ ಬಳಸ್ಕೋಬೋದು. ನೋಡಿ, ಇದರಲ್ಲಿ ಬಿಳಿ ಹೂವು ಕೂಡ ಇರುತ್ತೆ ಮತ್ತು ಕೆಂಪು ಹೂವು ಕೂಡ ಇರುತ್ತೆ. ನಾನು ಕೆಂಪು ಹೂವು ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ಕೆಂಪು ಹೂವು ಮತ್ತು ಎಲೆ ಕೂಡ ತೊಗೋಬೇಕಾಗತ್ತೆ. ಎರಡೂ ಕೂಡ ತುಂಬಾ ಬಳಕೆ ಬರುತ್ತೆ. ನೋಡಿ, ಇವಾಗ ನೋಡಿ, ಇದಕ್ಕೆ ನಾನು 15 ಎಲೆ ತೊಗೊಂಡಿದ್ದೀನಿ. ಒಂದು 30ರಿಂದ 35 ಹೂವು ಕೂಡ ತೊಗೊಂಡಿರೋದು. ಚೆನ್ನಾಗಿ ಫ್ರೆಶ್ ಇರುವಂಥ ಹೂವು ತೊಗೋಬೇಕು. ಇವಾಗ ಇದು ಸ್ವಲ್ಪ ಚೆನ್ನಾಗಿ ಕ್ಲೀನಾಗಿ ತೊಳ್ಕೊಂಡ್ಬಿಡಿ. ಇವಾಗ ನಿಮ್ಮ ಮನೆ ಕೂಡ ಹತ್ತಿರ ಈ ರೀತಿ ಗಿಡ ಇದ್ದರೆ ಎಷ್ಟೆಲ್ಲ ಯೂಸ್ ಆಗುತ್ತೆ ಅಂತ ನೋಡಿದ ತಕ್ಷಣ ನೀವು ಟ್ರೈ ಮಾಡಿಬಿಡ್ತೀರ ನೋಡಿ ವೀಕ್ಷಕರೇ. ಎಷ್ಟು ಯೂಸ್ಫುಲ್ ಅಂದರೆ, ಯಾಕಂದರೆ ನಮ್ಮ ತಲೆಯಲ್ಲಿ ಬಿಳಿ ಕೂದಲ ಸಮಸ್ಯೆ ಎಲ್ರಿಗೂ ಕೂಡ ಇದ್ದೇ ಇರುತ್ತೆ. ಅವರಿಗಾಗಿ ಹೇಳ್ತಾ ಇದ್ದೀನಿ, ಈ ರೀತಿ ನೀವು ಕೂಡ ಹಚ್ತಾ ಹೋದರೆ ನಿಮ್ಮ ತಲೆಯಿರುವಂಥ ಬಿಳಿ ಕೂದಲ ಸಮಸ್ಯೆ ಪೂರ್ತಿ ನಿವಾರಣೆ ಆಗುತ್ತೆ. ನೋಡಿ, ಇಲ್ಲಿ ನಾನು ತೊಗೊಂಡಿರೋಂಥ ಎಲೆ ಮತ್ತು ಹೂವು ಎರಡೂ ಕೂಡ ತೊಗೊಂಡಿದ್ದೀನಿ. ಇದು ಏನು ಮಾಡಬೇಕಂದ್ರೆ, ಒಂದು ಮಿಕ್ಸಿ ಜಾರ್ ತೊಗೊಂಡ್ಬಿಡಿ. ಫಸ್ಟಿಗೆ ಒಂದು ಸಣ್ಣ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಅದರಲ್ಲಿ ನಾನು ಇವಾಗ ಎಲೆ ಹಾಕ್ಕೊಳ್ತಾ ಇರೋದು 15 ಎಲೆ ತೊಗೊಂಡಿದ್ದೀನಿ, ಹಾಗೆ ಹೂವು. ನಾನಿದು ಒಬ್ರಿಗೆ ಆಗಷ್ಟೇ ಮಾಡ್ತಾ ಇರೋದು, ನೀವು ನೋಡಿಕೊಂಡು ಮಾಡ್ಕೋಬೋದು. ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡಿ ಇಟ್ಕೋಬೋದು. ಇವಾಗ ಇದರಲ್ಲಿ ನೀನು ಹಾಕೋಬೇಕಂದ್ರೆ ಇದು ಹಾಕೋಬೇಕಾಗತ್ತೆ. ಇದು ಏನಪ್ಪ ಅಂದರೆ, ಒಂದು ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಕೊಂಡು, ಈ ಬಾಣಲೆಯಲ್ಲಿ ನಾನು ಅರ್ಧ ಗ್ಲಾಸಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ಅರ್ಧ ಗ್ಲಾಸಷ್ಟು ನೀರು ಹಾಕಿ ಚೆನ್ನಾಗಿ ನೀರಿಗೆ ನಾನು 1-2 ಸ್ಪೂನಷ್ಟು ಟೀ ಪೌಡ್ರ್ ಹಾಕ್ಕೊಂಡಿದ್ದೀನಿ. ಈ ಟೀ ಪುಡಿ ಹಾಕಿ ಚೆನ್ನಾಗಿ ಕುದಿಯೋಕೆ ಬಿಡಬೇಕು. ಎಲ್ಲಿವರೆಗೂ ಅಂದರೆ ಅದು ಪೂರ್ತಿ ಕಪ್ಪು ಆಗ್ತಾ ಬರಬೇಕು, ಅಲ್ಲಿವರೆಗೂ ನಾನು ಕುದಿಯೋಕೆ ಬಿಡ್ತೀನಿ. ಈ ಥರ ನೀವು ಹೇರ್ ಡ್ರೈ ಮಾಡಿಕೊಂಡು ನೋಡಿ ಸ್ನೇಹಿತರೆ. ಏನೆಲ್ಲ ಕೆಮಿಕಲ್ ಬಳಸೋ ಬದಲಾಗಿ ಈ ಥರ ಹೆಲ್ದಿಯಾಗಿ ಕೂಡ ಮಾಡಿಕೊಂಡು ನಾವು ತಲೆಗೆ ಕೂಡ ಹಚ್ಕೊಂಡ್ರೆ ನಮ್ಮ ತಲೆಯ ಕೂದಲು ಕೂಡ ತುಂಬಾ ಹೆಲ್ದಿಯಾಗಿರುತ್ತೆ. ಹಾಗೆ
ಜಾಸ್ತಿ ದಿನಗಳ ಕಾಲ ಕೂಡ ನಮ್ಮ ತಲೆ ಕೂದಲು ಕಪ್ಪಾಗಿರುತ್ತೆ. ಹಾಗೆ ನೀವು ಯೂಸ್ ಮಾಡ್ತಾ ಹೋದರೆ ನಿಮ್ಮ ತಲೆಯಲ್ಲಿರುವಂಥ ಬಿಳಿ ಕೂದಲು ಹಾಗೆ ಕಪ್ಪಾಗಿ ಇರುತ್ತೆ ಸ್ನೇಹಿತರೆ. ಚಿಕ್ಕವರಿಂದ ದೊಡ್ಡವರಿಗೂ ಕೂಡ ಬಳಸ್ಕೋಬೋದು. ಏನು ಚಿಕ್ಕವರಿಗೂ ಕೂಡ ಬಿಳಿ ಕೂದಲು ಸಮಸ್ಯೆ ಇದ್ದೇ ಇರುತ್ತೆ, ಅವರಿಗಾಗೂ ಕೂಡ ನೀವು ಈ ರೀತಿ ಬಳಸ್ಕೋಬೋದು. ಇವಾಗ ಅರ್ಧ ಗ್ಲಾಸಷ್ಟು ಟೀ ಹಾಕ್ಕೊಂಡಿದ್ದೀನಿ ನೀರು. ನಾನು ಅದು ಅರ್ಧಕ್ಕಿಂತ ಕಡಿಮೆನೇ ಆಗಿರೋದು. ಇವಾಗ ಇಷ್ಟ ಆಗಿರೋದು ತೊಗೊಂಡ್ಬಿಡಬೇಕು. ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡಿ. ಪೂರ್ತಿ ತಣ್ಣಗಾದ್ಮೇಲೆ ನಾನು ಇವಾಗ ಇದು ಮಿಕ್ಸಿ ಜಾರಲ್ಲಿ ಹಾಕ್ಕೊಳ್ತಾ ಇರೋದು. ನೀರು ಮತ್ತು ಟೀ ಎಲ್ಲ ಸೋದಿಸ್ಕೋಬಾರ್ದು, ಹಾಗೆ ಹಾಕ್ಕೋಬೇಕು. ಇವಾಗ ಎಲ್ಲ ಕೂಡ ಪೂರ್ತಿಯಾಗಿ ಹಾಕ್ಕೊಂಡು ತೊಗೊಂಡಿದ್ದೀನಿ. ಇವಾಗ ಇದು ಚೆನ್ನಾಗಿ ಮಿಕ್ಸಿ ಮಾಡ್ಕೊಂಡು ಬರೋಣ. ಪೂರ್ತಿ ಗ್ರೈಂಡ್ ಮಾಡ್ಕೊಂಡು ಬಂದಮೇಲೆ ಈ ರೀತಿ ಕಲರ್ ಬರುತ್ತೆ ನೋಡಿ. ಇದು ನಾನಿವಾಗ ಇದು ಕೂಡ ಸೋದಿಸ್ಕೊಂಡು ತೊಗೊಳ್ತೀನಿ. ಯಾಕಂದರೆ ಒಳಗಡೆ ಏನಾದರೂ ಹೂವು ಹಾಗೆ ಉಳಿದಿದ್ರೆ ಅದು ಪೂರ್ತಿ ಚಾಣಣಿಯಿಂದ ಸೋದಿಸ್ಕೊಂಡು ತೊಗೋಬೇಕು. ಅದು ಕೂಡ ಇದ್ರ ಮೇಲೆ ಸೋದಿಸ್ಕೊಂಡು ತೊಗೋಬೇಕಂದ್ರೆ ಕಬ್ಬಿಣದ ತವ ಇರಲಿ, ಕಬ್ಬಿಣದ ಕಡೆ ಏನಾದರೂ ಇದ್ದರೂ ಕೂಡ ಅದು ಕಬ್ಬಿಣದ ಮೇಲೆ ಸೋದಿಸ್ಕೊಂಡು ತೊಗೊಳ್ಳಿ. ನನ್ನ ಹತ್ರ ಇರೋದು ಕಬ್ಬಿಣದ ತವ ಇತ್ತು, ಅದಕ್ಕೋಸ್ಕರ ನಾನು ಕಬ್ಬಿಣದ ತವೆಯ ಮೇಲೆ ಮಾಡ್ತಾಯಿದ್ದೀನಿ. ನಿಮ್ಮ ಮನೆಯಲ್ಲಿ ಕೂಡ ಏನಾದರೂ ಕಬ್ಬಿಣದಿದ್ದರೆ ಅದರಲ್ಲಿ ನೀವು ಸೋದಿಸ್ಕೊಂಡು ತೊಗೋಬೋದು. ಇವಾಗ ನೋಡಿ ಇದು ಕಬ್ಬಿಣದಲ್ಲಿ ಸೋದಿಸ್ಕೊಂಡು ತೊಗೊಳ್ತಾ ಇದ್ದೀನಿ. ಚೆನ್ನಾಗಿ ಎಲ್ಲನೂ ಕೂಡ ಪೂರ್ತಿಯಾಗಿ ಕ್ಲೀನಾಗಿ ಸೋದಿಸ್ಕೊಂಡು ತೊಗೊಳ್ಳಿ. ಕಬ್ಬಿಣದ ಮೇಲೆ ಹಾಕಿದ ತಕ್ಷಣ ಯಾವ ರೀತಿ ಕಲರ್ ಬರ್ತಾ ಅಂತ ನೋಡ್ತಾ ಇರ್ಬೋದು. ಇದು ಎಲ್ಲನೂ ಕೂಡ ಸೋದಿಸ್ಕೊಂಡು ತೊಗೊಳ್ತಾ ಇದ್ದೀನಿ. ಪೂರ್ತಿ ಈ ರೀತಿ ಒತ್ತಿ ಒತ್ತಿ ಸೋದಿಸ್ಕೊಂಡು ತೊಗೊಳ್ಬೇಕು. ಇದಕ್ಕೆ ನೀರಿಗೆ ಏನು ಹಾಕಬಾರ್ದು ಸ್ನೇಹಿತರೆ. ನಾವು ಇಷ್ಟೇ ಅದರಲ್ಲಿ ಹಾಕಿ ಕುದಿಸಿರ್ತೀವಲ್ಲ ಟೀ ಪುಡಿ ಅಷ್ಟೇ ಇರಬೇಕು. ನೀರಿಗೆ ಹಾಕೋಬಾರ್ದು. ನೀರು ಹಾಕಿದರೆ ಅದು ಚೆನ್ನಾಗಿ ಕಲರ್ ಬರೋದಿಲ್ಲ. ಇವಾಗ ಇದೆಲ್ಲ ಕೂಡ ಸೋದಿಸ್ಕೊಂಡು ತೊಗೊಂಡಿದ್ದೀನಿ. ಇವಾಗ ಎಷ್ಟು ರೆಡಿಯಾಗಿರೋದು ಹೇರ್ ಡ್ರೈ. ಇದು ಏನು ಮಾಡಬೇಕಂದ್ರೆ ನಾವು ಇನ್ನೂ ಸ್ವಲ್ಪ ಮಿಕ್ಸಿಯಲ್ಲಿರೋದು ಅದು ಕೂಡ ಸೋದಿಸ್ಕೊಂಡು ತೊಗೊಳ್ತೀನಿ. ಸ್ವಲ್ಪ ಕೂಡ ಬಿಡಬಾರ್ದು. ಯಾಕಪ್ಪ ಅಂದರೆ ಸ್ವಲ್ಪ ಕೂಡ ವೇಸ್ಟ್ ಮಾಡೋದಕ್ಕೆ ಇಷ್ಟ ಆಗೋಲ್ಲ ಸ್ನೇಹಿತರೆ. ಅದಕ್ಕೋಸ್ಕರ ನಾನೆಲ್ಲ ಕೂಡ ಪೂರ್ತಿ ಸೋದಿಸ್ಕೊಂಡು ತೊಗೊಳ್ತಾ ಇರೋದು. ಇವಾಗ ಇಷ್ಟು ಬಂದಿರೋದು ನೋಡಿ. ಇದರಲ್ಲಿ ನಾನು ಎರಡು ನೋಡ್ತಾ ಇರ್ಬೋದು. ನಾನು ಕಾಫಿ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಮ ಹತ್ರ ಇರುವಂಥದ್ದು ಯಾವುದೇ ಕಾಫಿ ಪೌಡ್ರ್ ಕೂಡ ಹಾಕ್ಕೋಬೋದು. ನಾನು 2 ಕಾಫಿ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ. ಬ್ರೂ ಕಾಫಿ ಹಾಕ್ಕೊಂಡಿದ್ದೀನಿ. ಯಾವುದು ಬೇಕಾದರೆ ಹಾಕ್ಕೋಬೋದು. ಹಾಕಿ ಚಮಚದ ಸಹಾಯದಿಂದ ಚೆನ್ನಾಗಿ ತಿರುಗಬೇಕು. ಇವಾಗ ಎಲ್ಲ ಕೂಡ ಕಲಿಸ್ಕೊಂಡು ತೊಗೊಂಡಾಯ್ತಲ್ವ ಸ್ನೇಹಿತರೆ. ನಾನು ಇವಾಗ ಒಂದು ಪ್ಲೇಟ್ ಮುಚ್ಚಿ ರಾತ್ರಿ ಇಡೀ ಬಿಡ್ತೀನಿ. ಇದು ರಾತ್ರಿ ಇಡೀ ಬಿಡ್ತೀವಲ್ಲ ಚೆನ್ನಾಗದು ಕಲರ್ ಬರುತ್ತೆ. ನಾನು ಬೆಳಗ್ಗೆ ಹೊತ್ತಿಗೆ ತೋರಿಸ್ತೀನಿ ಯಾವ ರೀತಿ ಕಲರ್ ಬಂದಿರೋದಂತ ನೋಡಿ ಸ್ನೇಹಿತರೆ. ಬೆಳಗ್ಗೆ ಹೊತ್ತಿಗೆ ಎಷ್ಟಿರೋದು ಎಷ್ಟಾಗಿಬಿಡ್ತು ಅಂತ. ಕಪ್ಪು ಕಲರ್ ಕೂಡ ತುಂಬಾ ಚೆನ್ನಾಗಿ ಬಂದಿರೋದು. ಏನಾಗುತ್ತೆ ಅಂದರೆ ನಾವು ಕಬ್ಬಿಣ ಇದರಲ್ಲಿ ಇಟ್ಕೊಂಡಿರ್ತೀವಲ್ಲ ಅದರೆಲ್ಲ ಕಬ್ಬಿಣ ಅಂಶ ಅದರಲ್ಲಿ ಬಿಟ್ಕೊಂಡು ಬಿಡುತ್ತೆ. ಅದಕ್ಕೋಸ್ಕರ ಇಷ್ಟು ಕಲರ್ ಬಂದಿರೋದು ನೋಡಿ. ಇವಾಗ ಬೇರೆ ಬೌಲಲ್ಲೂ ಕೂಡ ತೆಗೆದು ತೋರಿಸ್ತೀನಿ. ವಾವ್, ತುಂಬಾ ಚೆನ್ನಾಗಿ ಕಪ್ಪು ಕಲರ್ ಬಂದಿರೋದು ನೋಡಿ. ಈ ರೀತಿ ಹೆಲ್ದಿಯಾಗಿ ಮನೇಲಿ ಹೇರ್ ಡ್ರೈ ಮಾಡಿಕೊಂಡು ನೀವು ತಲೆಗೆ ಹಚ್ಕೊಂಡು ಸ್ನಾನ ಮಾಡ್ಕೊಂಡ್ಬಿಟ್ರೆ ಸಾಕು, ನಿಮ್ಮ ಕೂದಲು ಕೂಡ ಕಪ್ಪಾಗುತ್ತೆ ಸ್ನೇಹಿತರೆ. ಬೆಳಗ್ಗೆ ಹೊತ್ತಿಗೆ 1 ಅವರಷ್ಟು ತಲೆಗೆ ಹಚ್ಕೊಂಡು ಸ್ನಾನ ಮಾಡಿಕೊಂಡು ನೋಡಿ. ನಿಮಗೂ ಕೂಡ ಯೂಸ್ಫುಲ್ ಆಗುವಂಥ ಮನೇಲಿ ಮಾಡಿರೋ ಹೋಮ್ಮೇಡ್ ಹೇರ್ ಡ್ರೈ ನಿಮಗೂ ಕೂಡ ವರ್ಕ್ ಆಗುತ್ತೆ. ಖಂಡಿತವಾಗಿ ನೀವು ಕೂಡ ಟ್ರೈ ಮಾಡಿ ನೋಡಿ, ಗೊತ್ತಾಗುತ್ತೆ. ನಿಮಗೆ ಯಾವಾಗ ಬೇಕಾವಾಗ ಆಗ್ತಾ ಇದ್ದರೆ ನೀವು ಈ ರೀತಿ ಮಾಡಿ ಒಂದು ಡಬ್ಬಿಯಲ್ಲಿ ಕೂಡ ಸ್ಟೋರ್ ಮಾಡಿ ಇಟ್ಕೋಬೋದು. ನಿಮಗೆ ಬೇಕಾಗಿರೋ ಟೈಮಿಗೆ ಹಚ್ಕೊಂಡು ನೀವು ತಲೆ ಸ್ನಾನ ಕೂಡ ಮಾಡ್ಕೋಬೋದು. ಇವಾಗ ನೋಡ್ತಾ ಇರ್ಬೋದು ತುಂಬಾ ಕಪ್ಪಾಗಿರೋದು. ತಲೆಗೆ ಹಚ್ಕೊಂಡ್ಮೇಲೆ ಮತ್ತೆ ಇನ್ನೊಂದು ಸ್ವಲ್ಪ ಹೊತ್ತು ಬಿಡ್ತೀವಲ್ಲ ಪೂರ್ತಿ ಕಪ್ಪಾಗುತ್ತೆ ಕೂದಲು. ಖಂಡಿತವಾಗಿ ಮಿಸ್ ಮಾಡದೆ ನೀವು ಈ ರೀತಿ ಮಾಡಿಕೊಂಡು ನೋಡಿ. ನಿಮಗೂ ಕೂಡ ಯೂಸ್ ಆಗುವಂಥ ಹೇರ್ ಡ್ರೈ ತೋರಿಸಿದ್ದೀನಿ. ಬೇಕಾದರೆ ಈ ರೀತಿ ಡಬ್ಬಿಯಲ್ಲಿ ಹಾಕಿಟ್ಕೊಂಡು ಬೆಳಗ್ಗೆ ಇಲ್ಲ ಸಾಯಂಕಾಲ ಹೊತ್ತಿಗೆ ಹಚ್ಕೊಂಡು ಸ್ನಾನ ಮಾಡ್ಕೋಬೋದು. ಹಾಗಾದರೆ ಇವತ್ತಿನ ಹೋಮ್ ಮೇಡ್ ಹೇರ್ ಡ್ರೈ ನಿಮಗೂ ಕೂಡ ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಕೇಳಿಕೊಂಡು ಈ ವಿಡಿಯೋ ಎಲ್ಲಿಗೆ ಮುಗಿಸ್ತೀನಿ ವೀಕ್ಷಕರು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್. ಧನ್ಯವಾದ.